Hello everyone, welcome to Sanmargaha classes. Let us see question number 2 of chapter Conservation of Plants and Animals. A process that facilitates the conservation of biodiversity is ಹಾಗಿದ್ರೆ ಬಯೋಡೈವರ್ಸಿಟಿಯನ್ನ ಫೆಸಿಲಿಟೇಟ್ ಮಾಡೋ ಪ್ರೊಸೆಸ್ ಯಾವುದು? ದಟ್ ಈಸ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಇಸ್ ನಥಿಂಗ್ ಬಟ್ bio means which is related to living beings and diversity means variety. So ಈ ರೀತಿ from very smaller or species like bacteria it may be or fungi to giant animals ಅಲ್ವಾ, ಎಲಿಫೆಂಟ್ ಇರ್ಬೋದು, ವೇಲ್ಸ್ ಇರ್ಬೋದು, ಇದೆಲ್ಲದರವರೆಗೆ ಸೇರಿ ಏನಂತ ಕರಿತೀವಿ? ಬಯೋಡೈವರ್ಸಿಟಿ ಅಂತ ಕರಿತೀವಿ. ಸೊ ಅ ಪ್ರೊಸೆಸ್ that facilitates the conservation of biodiversity is ಆಪ್ಷನ್ ಎ ಇಂಡಸ್ಟ್ರಿಯಲೈಸೇಷನ್. ನೋ, ಇಂಡಸ್ಟ್ರೀಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದು. ಇಲ್ಲಿ ಏನಾಗುತ್ತೆ? ವಿ ಆಕ್ಯುಪೈ ಫಾರೆಸ್ಟ್ ಲ್ಯಾಂಡ್ಸ್ ಅಲ್ವಾ, ಆರ್ ಮರ ಎಲ್ಲ ಕಟ್ ಮಾಡಿರ್ತಾರೆ. ಸೊ ದಿಸ್ ಪ್ರೊಸೆಸ್ ಇಸ್ ನಾಟ್ ಫಾರ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಆಪ್ಷನ್ ಬಿ ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಅಂದ್ರೆ ಮರ ಕಟ್ ಮಾಡೋದು, ಕಾಡಿನ ನಾಶ ಮಾಡೋದು. This is also wrong. Option C urbanization. Expanding city areas. ಸಿಟಿಯನ್ನ ಎಕ್ಸ್ಪಾಂಡ್ ಮಾಡ್ತಾ ಹೋಗುದು, ಅರ್ಬನೈಸೇಷನ್. ಇಲ್ಲಿ ಕೂಡ ಮರ ಕಟ್ ಮಾಡ್ಬೇಕಾಗತ್ತೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ reforestation. Yes, this is correct. Option D reforestation is correct. See, reforestation ಇಲ್ಲಿ ಏನ್ ಮಾಡುತ್ತೆ? ದಿಸ್ ಇನ್ವಾಲ್ವ್ಸ್ ಪ್ಲಾಂಟಿಂಗ್ ಸಮ್ ಪ್ಲಾಂಟ್ಸ್ ಅಲ್ವಾ, ಅದನ್ನ ರಿಫಾರೆಸ್ಟೇಷನ್ ಇನ್ವಾಲ್ವ್ ಮಾಡುತ್ತೆ. ವಿ ಹ್ಯಾವ್ ಟು ಪ್ಲಾಂಟ್ ಸಮ್ ಟ್ರೀಸ್. ಇಲ್ಲಿ ರಿಫಾರೆಸ್ಟೇಷನ್ ಇಂದ ಏನಾಗುತ್ತೆ? ಅನಿಮಲ್ಸ್, ಬರ್ಡ್ಸ್, ದೇ ಗೆಟ್ ಶೆಲ್ಟರ್ ಅಂಡ್ ದೇ ಗೆಟ್ ಬ್ರೀಡಿಂಗ್ ಗ್ರೌಂಡ್ ಅಂಡ್ ಫುಡ್ ಅಲ್ವಾ. ಫಾರೆಸ್ಟ್ ಏನಿದೆ, ಇಟ್ ಈಸ್ ಸೋರ್ಸ್ ಫಾರ್ ಅನಿಮಲ್ಸ್, ಲೈಕ್ ಫುಡ್ ಇರ್ಬೋದು. ದಿಸ್ reforestation helps to facilitate the conservation of biodiversity. Thank you.